ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಮಲ್ಲೇಶ್ವರಂನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ನಿಯಮವನ್ನು ತರಲಾಗ್ತಾ ಇದೆ. ಇದಕ್ಕಾಗಿ ಟೆಂಡರ್ ಸಹ ಕರೆಯಲಾಗಿದೆ. ಪ್ರತಿ ಗಂಟೆಗೆ 4 ಚಕ್ರದ ವಾಹನಗಳಿಗೆ 30 ರೂಪಾಯಿ, ದ್ವಿಚಕ್ರ ವಾಹನಗಳಿಗೆ ಪ್ರತಿ ಗಂಟೆಗೆ 15 ರೂಪಾಯಿ ನಿಗದಿಪಡಿಸಲಾಗಿದ್ದು, ಪಾರ್ಕಿಂಗ್ಗೆ ದಿನದ ಪಾಸ್ ಕೂಡ ಜಾರಿಗೆ ಜಿಬಿಎ ಈಗ ಚಿಂತನೆಯನ್ನು ನಡೆಸ್ತಾ ಇದೆ. ಪೇ ಅಂಡ್ ಪಾರ್ಕಿಂಗ್ ಆರಂಭಕ್ಕೆ ಟೆಂಡರ್ ಅನ್ನ ಪಶ್ಚಿಮ ನಗರ ಪಾಲಿಕೆ ಈಗಾಗಲೇ ಕರೆಯಲಾಗಿದ್ದು, ಮಲ್ಲೇಶ್ವರಂನ 7 ರಸ್ತೆಗಳಲ್ಲಿ ಶೀಘ್ರದಲ್ಲೇ ಪೇ ಅಂಡ್ ಪಾರ್ಕಿಂಗ್ ನಿಯಮ ಇರುತ್ತೆ. ನೀವು ಪೇ ಮಾಡಿ ಪಾರ್ಕ್ ಮಾಡಬಹುದು ಆ ಸ್ಥಳದಲ್ಲಿ. ಇನ್ ಕೇಸ್ ನೀವೇನು ಪೇನೇ ಮಾಡ್ದಿರ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದೀರಿ ಅಂತಂದಾಗ ಟೋಯಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದು ಯಾವಾಗಿನ ಜಾರಿ ಆಗುತ್ತೆ ಮತ್ತು ಇದರ ಶುಲ್ಕ ಎಷ್ಟು, ನಿಯಮ ಮೀರಿದ್ರೆ ಏನಾಗುತ್ತೆ, ಅದೆಲ್ಲದರ ವಿವರವನ್ನು ಕೂಡ ಮುಂದಿನ ಹಂತಗಳಲ್ಲಿ ಕೊಡ್ತಾ ಹೋಗ್ತಾರೆ. ಸದ್ಯ 7 ಏರಿಯಾಗಳನ್ನು ಈಗ ಕವರ್ ಮಾಡಲಾಗಿದೆ, 7 ರಸ್ತೆಗಳನ್ನು. ಅದು ಯಾವ್ದು ಅಂದರೆ ಮಲ್ಲೇಶ್ವರಂ 18ನೇ ಕ್ರಾಸ್, ಅಲ್ಲಿ ಕೂಡ ವಿಪರೀತವಾಗಿ ಪಾರ್ಕಿಂಗ್ ಆಗಿ ಜನ ತಿಣಕಾಡ್ತಿರ್ತಾರೆ. ಮಲ್ಲೇಶ್ವರಂನ 15ನೇ ರಸ್ತೆ, ಅಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೆ ಸೌಲಭ್ಯ ಕಲ್ಪಿಸ್ತಾರೆ. ಮತ್ತು 11ನೇ ಕ್ರಾಸ್ನಲ್ಲೂ ಕೂಡ ಈ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಪೇ ಮಾಡಿ ಪಾರ್ಕ್ ಮಾಡಬಹುದಾಗಿರುತ್ತೆ. ಮಲ್ಲೇಶ್ವರಂನ 8th ಕ್ರಾಸ್ನಲ್ಲೂ ಕೂಡ ಈಗ ಜನಜಂಗುಳಿ ಎಲ್ಲಂದರಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಹೋಗೋದಕ್ಕೆ ಬ್ರೇಕ್ ಹಾಕೋ ಮೂಲಕ ಒಂದಷ್ಟು ಹಣ ಸಂದಾಯ ಮಾಡೋದಕ್ಕೂ ಕೂಡ ಜಿಬಿಎ ಚಿಂತನೆ ನಡೆಸಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶಿಂದ. ಲೋಕೇಶ್, ಸದ್ಯ ಟೆಂಡರ್ ಕರೆದಿದ್ದಾರೆ, ಈ ಪ್ರಕ್ರಿಯೆ ಎಲ್ಲ ಪೂರ್ಣ ಆಗಿ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೊಳ್ಳೋಕೆ ಸುಮಾರು ಎಷ್ಟು ದಿನ ಬೇಕಾಗಬಹುದು? ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಈ ಟೆಂಡರ್ ಪೂರ್ಣಗೊಂಡು ಪೇ ಅಂಡ್ ಪಾರ್ಕಿಂಗ್ ಜಾರಿಯಾಗುವ ಸಾಧ್ಯತೆ ಇದೆ. ಮಲ್ಲೇಶ್ವರಂನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂಥ ಜಾಗ, ಶಾಪಿಂಗ್ ಹಬ್ ಆಗಿರೋದ್ರಿಂದ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿತ್ತು. ಅದನ್ನ ಪರಿಗಣಿಸಿದಂಥ ಪಶ್ಚಿಮ ಪಾಲಿಕೆಯವರು ಈಗ ಮಲ್ಲೇಶ್ವರಂನಲ್ಲಿ 7 ರಸ್ತೆಗಳನ್ನು ಗುರುತು ಮಾಡಿರುವಂಥದ್ದು. ಆ 7 ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ಮಾಡುವಂಥದ್ದು ಅಥವಾ ಒಂದು ಬಿಲ್ಡಿಂಗ್ ಒಳಗಡೆ ಪೇ ಅಂಡ್ ಪಾರ್ಕಿಂಗ್ ಮಾಡಿ ಅವಕಾಶವನ್ನು ಮಾಡಿಕೊಡುವಂಥದ್ದು, ಮುಖ್ಯ ರಸ್ತೆಯ ಪಕ್ಕದಲ್ಲೇ ಬಿಲ್ಡಿಂಗ್ ಮಾಡುವಂಥದ್ದು, ಆ ರೀತಿಯಾದ ಜಾಗಗಳನ್ನು ಗುರುತು ಮಾಡಿ ಪೇ ಅಂಡ್ ಪಾರ್ಕಿಂಗ್ ಅನ್ನು ಮಾಡ್ತಾರೆ. 4 ಚಕ್ರದ ವಾಹನಗಳಿಗೆ 30 ರೂಪಾಯಿ ಮತ್ತೆ ದ್ವಿಚಕ್ರ ವಾಹನಗಳಿಗೆ 15 ರೂಪಾಯಿಯನ್ನ 1 ಗಂಟೆಗೆ ನಿಗದಿ ಮಾಡುವಂಥದ್ದು. ಜೊತೆಗೆ ಟೋಯಿಂಗ್ ಕೂಡ ಜಾರಿ ಮಾಡ್ತಾರೆ. ಒಂದು ವೇಳೆ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನ ನಿಲ್ಲಿಸಿದ್ರೆ ಅವರು ಸುಮಾರು 1,000 ರೂಪಾಯಿ ಟೋಯಿಂಗ್ ಚಾರ್ಜಸ್ ಅನ್ನು ಕಟ್ಟಬೇಕಾಗತ್ತೆ. ಪ್ರತ್ಯೇಕವಾಗಿ ಟ್ರಾಫಿಕ್ ದಂಡವನ್ನು ಕೂಡ ಅವರು ಪಾವತಿಸಬೇಕಾಗತ್ತೆ. ಈ ರೀತಿಯಾದಂಥ ನಿಯಮಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಬೆಂಗಳೂರಿನಾದ್ಯಂತ ಈಗ ಪೇ ಅಂಡ್ ಪಾರ್ಕಿಂಗ್ಗೆ ಸ್ಥಳಗಳನ್ನು ಗುರುತು ಮಾಡ್ತಾ ಇದ್ದಾರೆ. ಈಗ ಪಶ್ಚಿಮ ಪಾಲಿಕೆಯಲ್ಲಿ ಮಲ್ಲೇಶ್ವರಂನಲ್ಲೂ ಕೂಡ ಪೇ ಅಂಡ್ ಪಾರ್ಕಿಂಗ್ ಗುರುತು ಮಾಡಿ ಮುಂದಿನ ತಿಂಗಳಿಂದ ಜನರಿಗೆ ಪಾರ್ಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಕೂಡ ಆರಂಭ ಆಗಿದೆ. ಪ್ರಮುಖವಾಗಿ ಸಂಪಿಗೆ ರಸ್ತೆ ಮತ್ತು ಮಲ್ಲೇಶ್ವರಂ 18 ಕ್ರಾಸು, 8ನೇ ರಸ್ತೆ, 10ನೇ ರಸ್ತೆ, 11ನೇ ರಸ್ತೆಗಳಲ್ಲಿ ಹೆಚ್ಚು ವಾಹನಗಳು ದಟ್ಟಣೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಸ್ಥಳಗಳನ್ನು ಗುರುತು ಮಾಡಿ ಅಲ್ಲಿ ಸಂಚಾರ ದಟ್ಟಣವನ್ನು ಕಡಿಮೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.